ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಯಾವ ವಸ್ತುವನ್ನು ನೋಡಬಾರದು ಮತ್ತು ರಾತ್ರಿ ತಡವಾಗಿ ಮಲಗುವ ವ್ಯಕ್ತಿಗಳು ಸಾಮಾನ್ಯವಾಗಿ ಏನಾಗಿರುತ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾ? ಆಕಾಶದಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಂಗಳ, ಬಿ ಶುಕ್ರ, ಸಿ ಗುರು, ಡಿ ಶನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ. ಶುಕ್ರ ಗ್ರಹವು ಸೂರ್ಯ ಮತ್ತು ಚಂದ್ರನ ನಂತರ ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಗೋಚರಿಸುವ ಸುಂದರವಾದ ಗ್ರಹವಾಗಿದೆ. ಪ್ರಸಿದ್ಧ ಟೈಟನ್ ಕಂಪನಿಯು ಯಾವ ದೇಶಕ್ಕೆ ಸೇರಿದೆ? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಭಾರತ, ಸಿ ಅಮೆರಿಕ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಟೈಟನ್ ಕಂಪನಿಯು ಭಾರತದ ಪ್ರಸಿದ್ಧ ಟಾಟಾ ಗ್ರೂಪ್ ಒಡೆತನದ ಪ್ರಮುಖ ಬ್ರ್ಯಾಂಡ್ ಆಗಿದೆ. ಜಗತ್ತಿನ ಮೊಟ್ಟ ಮೊದಲ ಗಡಿಯಾರವು ಯಾವ ನಿರ್ದಿಷ್ಟ ಆಕಾರವನ್ನು ಹೊಂದಿತ್ತು? ನಿಮ್ಮ ಆಪ್ಷನ್ಸ್: ಎ ವೃತ್ತಾಕಾರ, ಬಿ ಚೌಕಾಕಾರ, ಸಿ ತ್ರಿಕೋನಾಕಾರ, ಡಿ ಅಂಡಾಕಾರ. ಸರಿಯಾದ ಉತ್ತರ ಆಪ್ಷನ್ ಸಿ ತ್ರಿಕೋನಾಕಾರ. ಇತಿಹಾಸಕಾರರ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಮೊದಲು ತಯಾರಿಸಿದ ಕೆಲವು ಗಡಿಯಾರಗಳು ಸರಳವಾದ ತ್ರಿಕೋನ ಆಕಾರದಲ್ಲಿದ್ದವು. ಇವುಗಳಲ್ಲಿ ಪ್ರೋಟೀನ್ ಅಂಶ ಅತ್ಯಂತ ಹೆಚ್ಚಾಗಿ ಕಂಡುಬರುವ ಆಹಾರ ಪದಾರ್ಥ ಯಾವುದು? ನಿಮ್ಮ ಆಪ್ಷನ್ಸ್: ಎ ಅಕ್ಕಿ, ಬಿ ಸೋಯಾಬೀನ್, ಸಿ ಆಲೂಗಡ್ಡೆ, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಸೋಯಾಬೀನ್. ಸಸ್ಯಾಹಾರಿಗಳಲ್ಲಿ ಸೋಯಾಬೀನ್ ಪ್ರೋಟೀನಿನ ಅತ್ಯುತ್ತಮ ಮೂಲವಾಗಿದೆ. ಇದು ದೇಹದ ಬೆಳವಣಿಗೆಗೆ ತುಂಬ ಮುಖ್ಯವಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದಿಸುವ ಪ್ರಮುಖ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಸ್ಟ್ರೇಲಿಯಾ, ಬಿ ಚೀನಾ, ಸಿ ಚಿಲಿ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ಚಿಲಿ. ದಕ್ಷಿಣ ಅಮೆರಿಕಾದ ಚಿಲಿ ದೇಶವು ಜಾಗತಿಕ ತಾಮ್ರದ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ, ನೋಡೋಣ ನಿಮ್ಗೆ ಎಷ್ಟು ಗೊತ್ತಿದೆ ಅಂತ. ಜಗತ್ತಿನಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನು ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಇಂಡೋನೇಷ್ಯಾ, ಸಿ ಫಿಲಿಪೈನ್ಸ್, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷ್ಯಾ. ಇಂಡೋನೇಷ್ಯಾ ದೇಶವು ವಿಶ್ವದಲ್ಲೇ ಅತಿ ಹೆಚ್ಚು ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಹಾಗಲಕಾಯಿಯೊಂದಿಗೆ ಯಾವ ಆಹಾರ ಪದಾರ್ಥವನ್ನು ಸೇವಿಸಬಾರದು? ನಿಮ್ಮ ಆಪ್ಷನ್ಸ್: ಎ ಹಾಲು, ಬಿ ಈರುಳ್ಳಿ, ಸಿ ಜೇನುತುಪ್ಪ, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು. ಹಾಗಲಕಾಯಿ ಮತ್ತು ಹಾಲನ್ನು ಒಟ್ಟಿಗೆ ಸೇವಿಸುವುದರಿಂದ ಚರ್ಮದ ಅಲರ್ಜಿ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಉಂಟಾಗಬಹುದು. ಹುಟ್ಟಿದ ನವಜಾತ ಶಿಶುವಿನ ದೇಹದಲ್ಲಿ ಒಟ್ಟು ಎಷ್ಟು ಮೂಳೆಗಳಿರುತ್ತವೆ? ನಿಮ್ಮ ಆಪ್ಷನ್ಸ್: ಎ 206, ಬಿ 250, ಸಿ 300, ಡಿ 350. ಸರಿಯಾದ ಉತ್ತರ ಆಪ್ಷನ್ ಸಿ 300ಕ್ಕಿಂತ ಹೆಚ್ಚು. ಮಗು ಹುಟ್ಟಿದಾಗ ಸುಮಾರು 300ಕ್ಕೂ ಅಧಿಕ ಮೂಳೆಗಳಿರುತ್ತವೆ. ಬೆಳೆಯುತ್ತಾ ಹೋದಂತೆ ಅವು ಒಂದಕ್ಕೊಂದು ಸೇರಿ ವಯಸ್ಕರಲ್ಲಿ 206 ಮೂಳೆಗಳಾಗುತ್ತವೆ. ತನ್ನ ದೇಹದಲ್ಲಿ ಅತಿ ಹೆಚ್ಚು ರಕ್ತವನ್ನು ಹೊಂದಿರುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆನೆ, ಬಿ ತಿಮಿಂಗಿಲ, ಸಿ ಜಿರಾಫೆ, ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಬಿ ತಿಮಿಂಗಿಲ. ನೀಲಿ ತಿಮಿಂಗಿಲವು ಭೂಮಿ ಮೇಲಿನ ಅತ್ಯಂತ ದೊಡ್ಡ ಪ್ರಾಣಿಯಾಗಿದ್ದು ಇದರ ದೇಹದಲ್ಲಿ ಸಾವಿರಾರು ಲೀಟರ್ ರಕ್ತವಿರುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೇಗವಾಗಿ ಹೆಚ್ಚಿಸಲು ಯಾವ ಹಣ್ಣು ಉತ್ತಮ? ನಿಮ್ಮ ಆಪ್ಷನ್ಸ್: ಎ ನೆಲ್ಲಿಕಾಯಿ, ಬಿ ಸೇಬು, ಸಿ ಬಾಳೆಹಣ್ಣು,
ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ನೆಲ್ಲಿಕಾಯಿ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ತುಂಬಾನೇ ಸಮೃದ್ಧವಾಗಿವೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಮ್ಮ ಭಾರತ ದೇಶದ ಅತ್ಯಂತ ಅಗಲವಾದ ನದಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಗಂಗಾ, ಬಿ ಯಮುನಾ, ಸಿ ಬ್ರಹ್ಮಪುತ್ರ, ಡಿ ಕಾವೇರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಹ್ಮಪುತ್ರ. ಬ್ರಹ್ಮಪುತ್ರ ನದಿಯು ಭಾರತದ ಅತಿ ಅಗಲವಾದ ನದಿಯಾಗಿದೆ. ಅಸ್ಸಾಂನಲ್ಲಿ ಇದು ಹಲವಾರು ಕಿಲೋಮೀಟರ್ ಅಗಲಕ್ಕೆ ಹರಿಯುತ್ತದೆ. ಕಂಪ್ಯೂಟರ್ ಎನ್ನುವ ಪದವು ಯಾವ ಮೂಲ ಭಾಷೆಯಿಂದ ಬಂದಿದೆ? ನಿಮ್ಮ ಆಪ್ಷನ್ಸ್: ಎ ಗ್ರೀಕ್, ಬಿ ಲ್ಯಾಟಿನ್, ಸಿ ಫ್ರೆಂಚ್, ಡಿ ಇಂಗ್ಲಿಷ್. ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಟಿನ್. ಕಂಪ್ಯೂಟರ್ ಪದವು ಲ್ಯಾಟಿನ್ ಭಾಷೆಯ ಕಂಪ್ಯೂಟೆರ್ ಎಂಬ ಪದದಿಂದ ಬಂದಿದ್ದು, ಇದರ ಅರ್ಥ ಲೆಕ್ಕಾಚಾರ ಮಾಡುವುದು ಎಂದರ್ಥ. ನಮ್ಮ ಮದುವೆಯ ಖರ್ಚಿನ ಲೆಕ್ಕಾಚಾರ ಮಾಡುವಾಗಲೂ ಇದರ ಅವಶ್ಯಕತೆ ಇದೆ ಬಿಡಿ. ಜಗತ್ತಿನಾದ್ಯಂತ ಇಷ್ಟಪಡುವ ಸ್ಯಾಂಡ್ವಿಚ್ ಮೊದಲು ಯಾವ ದೇಶದಲ್ಲಿ ಹುಟ್ಟಿಕೊಂಡಿತು? ನಿಮ್ಮ ಆಪ್ಷನ್ಸ್: ಎ ಇಟಲಿ, ಬಿ ಇಂಗ್ಲೆಂಡ್, ಸಿ ಫ್ರಾನ್ಸ್, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್. 18ನೇ ಶತಮಾನದಲ್ಲಿ ಇಂಗ್ಲೆಂಡ್ನ ಮೌಂಟ್ ಜಾನ್ ಸ್ಯಾಂಡ್ವಿಚ್ ಎಂಬಾತನ ಹೆಸರಿನಿಂದ ಈ ತಿಂಡಿಗೆ ಸ್ಯಾಂಡ್ವಿಚ್ ಎಂಬ ಹೆಸರು ಬಂದಿತು. ಯಾವ ವಿಟಮಿನ್ ಕೊರತೆಯಿಂದಾಗಿ ಕೈ ಮತ್ತು ಕಾಲುಗಳಲ್ಲಿ ಮರಗಟ್ಟುವಿಕೆ ಉಂಟಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ12, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ12. ವಿಟಮಿನ್ ಬಿ12 ನರಗಳ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು. ಇದರ ಕೊರತೆಯಿದ್ದರೆ ಕೈಕಾಲು ಮರಗಟ್ಟುವಿಕೆ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಯಾವ ತರಕಾರಿಯನ್ನು ಪ್ರತಿದಿನ ಸೇವಿಸುವುದರಿಂದ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಈರುಳ್ಳಿ, ಬಿ ಬೆಂಡೆಕಾಯಿ, ಸಿ ಟೊಮೆಟೊ, ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಡೆಕಾಯಿ. ಬೆಂಡೆಕಾಯಿಯಲ್ಲಿರುವ ಕರಗುವ ನಾರಿನಂಶವು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪ್ರಸಿದ್ಧವಾದ ಹಾರ್ಮುಜ್ ಜಲಸಂಧಿ ಯಾವ ದೇಶಗಳಿಗೆ ಹತ್ತಿರದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಇರಾನ್ ಮತ್ತು ಒಮಾನ್, ಬಿ ಭಾರತ ಮತ್ತು ಶ್ರೀಲಂಕಾ, ಸಿ ಫ್ರಾನ್ಸ್ ಮತ್ತು ಬ್ರಿಟನ್, ಡಿ ಟರ್ಕಿ ಮತ್ತು ಗ್ರೀಸ್. ಸರಿಯಾದ ಉತ್ತರ ಆಪ್ಷನ್ ಎ ಇರಾನ್ ಮತ್ತು ಒಮನ್. ಹಾರ್ಮುಜ್ ಜಲಸಂಧಿಯು ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿಯೊಂದಿಗೆ ಸಂಪರ್ಕಿಸುವ ಅತ್ಯಂತ ಪ್ರಮುಖ ತೈಲ ಸಾರಿಗೆ ಮಾರ್ಗವಾಗಿದೆ. ರಾತ್ರಿ ತಡವಾಗಿ ಮಲಗುವ ವ್ಯಕ್ತಿಗಳು ಸಾಮಾನ್ಯವಾಗಿ ಏನಾಗಿರುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಸೃಜನಶೀಲರು, ಬಿ ಜ್ಞಾಪಕ ಶಕ್ತಿ ಕಡಿಮೆ, ಸಿ ಬೇಗ ನಿದ್ರೆ ಬರುವವರು, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸೃಜನಶೀಲರು. ಅನೇಕ ಸಂಶೋಧನೆಗಳ ಪ್ರಕಾರ ರಾತ್ರಿ ಹೆಚ್ಚು ಹೊತ್ತು ಎಚ್ಚರವಾಗಿರುವವರು ಅಥವಾ ನೈಟ್ ಹೌಲ್ಸ್ ಸೃಜನಶೀಲ ಚಿಂತನೆಯಲ್ಲಿ ಮುಂಚೂಣಿಯಲ್ಲಿರುತ್ತಾರೆ. ಹಾಗಂತ ಪ್ರತಿದಿನ ರಾತ್ರಿ ಎಚ್ಚರವಾಗಿರಬೇಡಿ, ಆರೋಗ್ಯ ಮುಖ್ಯವಲ್ಲವೇ? ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಸಾಮಾನ್ಯವಾಗಿ ಯಾವ ಬಗೆಯ ಬ್ಯಾಟರಿಗಳನ್ನು ಬಳಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಲಿಥಿಯಂ ಅಯಾನ್, ಬಿ ಲೆಡ್ ಆಸಿಡ್, ಸಿ ನಿಕಲ್, ಡಿ ಸೋಡಿಯಂ. ಸರಿಯಾದ ಉತ್ತರ ಆಪ್ಷನ್ ಎ ಲಿಥಿಯಂ ಅಯಾನ್. ಎಲೆಕ್ಟ್ರಿಕ್ ವಾಹನಗಳಲ್ಲಿ ದೀರ್ಘಕಾಲ ಬಾಳಿಕೆ ಬರುವ ಮತ್ತು ವೇಗವಾಗಿ ಚಾರ್ಜ್ ಆಗುವ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ.
ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಯಾವ ವಸ್ತುವನ್ನು ನೋಡಬಾರದು ಎಂದು ಹೇಳಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕನ್ನಡಿ, ಬಿ ಹೂವು, ಸಿ ದೇವಸ್ಥಾನ, ಡಿ ಸೂರ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಕನ್ನಡಿ. ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯ ಮುಖ ನೋಡುವುದು ಅಶುಭ ಎಂದು ಹಳೆಯ ಕಾಲದ ನಂಬಿಕೆ ಇದೆ. ಆದರೆ ಆಧುನಿಕ ಜಗತ್ತಿನಲ್ಲಿ ಇದು ಕೇವಲ ಮೂಢನಂಬಿಕೆಯಷ್ಟೇ. ಬಾಯಿಯ ಬ್ಯಾಕ್ಟೀರಿಯಾ ನಾಶಕ್ಕೆ ಏನು ಸೇವಿಸಬೇಕು? ನಿಮ್ಮ ಆಪ್ಷನ್ಸ್: ಎ ಜೇನುತುಪ್ಪ, ಬಿ ಬೆಳ್ಳುಳ್ಳಿ, ಸಿ ನಿಂಬೆಹಣ್ಣು, ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯಲ್ಲಿರುವ ಆಂಟಿ ಮೈಕ್ರೋಬಿಯಲ್ ಗುಣಗಳು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲು ಮತ್ತು ಬಾಯಿಯ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇವತ್ತಿನ ಈ 20 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ರಿ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.